ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಾಸ್ಪತ್ರೆಯಲ್ಲಿ ಇತ್ತೀಚೆಗೆ ಸಂಭವಿಸಿದ ಆಕಸ್ಮಿಕ ಅಗ್ನಿ ಅವಘಡದಿಂದ ಔಷಧ ದಾಸ್ತಾನು, ವೈದ್ಯಕೀಯ ಉಪಕರಣಗಳು ಹಾಗೂ ವಿವಿಧ ಸಾಮಗ್ರಿಗಳು ದೊಡ್ಡ ಪ್ರಮಾಣದಲ್ಲಿ ಹಾನಿಗೊಳಗಾಗಿದ್ದವು. ಸೋಮವಾರ ಶಾಸಕ ಶ್ರೀನಿವಾಸ್ ಮಾನೆ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಅಗ್ನಿ ಅವಘಡಕ್ಕೀಡಾದ ಔಷಧ ದಾಸ್ತಾನು ಕೊಠಡಿಗೆ ಭೇಟಿ ನೀಡಿದ ಶಾಸಕ ಮಾನೆ ಅಲ್ಲಿನ ಹಾನಿಯ ತೀವ್ರತೆಯನ್ನ ವೀಕ್ಷಿಸಿದರು. ಬಳಿಕ ಪಕ್ಕದಲ್ಲಿರುವ ಡಯಾಲಿಸಿಸ್ ಕೊಠಡಿಯನ್ನು ವೀಕ್ಷಿಸಿ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಯಿಂದ ಘಟನೆಗೆ ಸಂಬಂಧಿಸಿದ ಮಾಹಿತಿ ಪಡೆದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಗ್ನಿ ಅವಘಡದಿಂದ ಔಷಧ ದಾಸ್ತಾನು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು, ಕೆಲವು ವೈದ್ಯಕೀಯ ಉಪಕರಣಗಳಿಗೂ ಹಾನಿಯಾಗಿದೆ ಎಂದು ತಿಳಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆಸ್ಪತ್ರೆ ಸಿಬ್ಬಂದಿ ಮತ್ತು ಸಾರ್ವಜನಿಕರ ಸಮಯ ಪ್ರಜ್ಞೆಯಿಂದ ರೋಗಿಗಳನ್ನ ಸಂರಕ್ಷಿಸಲಾಗಿದೆ ಎಂದು ಹೇಳಿದ್ದಾರೆ. ಅವಘಡದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದು, ಅಕ್ಕಿಆಲೂರಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಬ್ಯಾಡಗಿ, ಹಾವೇರಿ, ಶಿಗ್ಗಾವಿ ಹಾಗೂ ಹುಬ್ಬಳ್ಳಿಯಲ್ಲಿ ಡಯಾಲಿಸಿಸ್ ಸೇವೆ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಬುಧವಾರದಿಂದ ತುರ್ತು ಚಿಕಿತ್ಸೆ ಹಾಗೂ ಹೊರರೋಗಿ ವಿಭಾಗ ಪುನರಾರಂಭವಾಗಲಿದ್ದು, 1 ವಾರದೊಳಗೆ ಆಸ್ಪತ್ರೆ ಪೂರ್ಣ 25ನೇ ತಾರೀಕು ಆಕಸ್ಮಿಕವಾಗಿ ತಾಲೂಕು ಆಸ್ಪತ್ರೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ನಮ್ಮ ಔಷಧಿ ದಾಸ್ತಾನು ಮಾಡ್ತಕ್ಕಂಥ ಕೊಠಡಿಗೆ ಸಂಪೂರ್ಣವಾಗಿ ಭಸ್ಮ ಆಗೋ ರೀತಿಯಲ್ಲಿ ಅನಾಹುತನ್ನು ನಾವೆಲ್ಲ ನೋಡಿದ್ದೀವಿ. ದೇವರ ಆಶೀರ್ವಾದ, ಗ್ರಾಮ ದೇವಿಯ ರಕ್ಷಣೆ, ಯಾವುದೇ ರೋಗಿಗಳಿಗೆ ಒಂದು ಚೂರು ಗಾಯ ಆಗದ ರೀತಿಯಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರು ಅವ್ರನ್ನ ಸುರಕ್ಷಿತವಾಗಿ ಹೊರತೆಗೆದು ಯಾವುದೇ ರೀತಿ ಪ್ರಾಣಹಾನಿ ಅಥವಾ ಗಾಯ ಆಗದ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ಜೊತೆಗೆ ಈಗ ತಾತ್ಕಾಲಿಕವಾಗಿ ಹೊರ ರೋಗಿಗಳನ್ನು ನಮ್ಮ ಅಕ್ಕಿಆಲೂರು CHCಯಲ್ಲಿ ನೋಡ್ತಕ್ಕಂಥದ್ದು, ಗರ್ಭಿಣಿ ಮಹಿಳೆಯರನ್ನು ಕೂಡ ಅಲ್ಲೇ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಮತ್ತು ಭಾಳ ಮುಖ್ಯವಾಗಿ ಡಯಾಲಿಸಿಸಲ್ಲಿ ಏನು ನಿರಂತರವಾಗಿ ಇರತಕ್ಕಂಥ ರೋಗಿಗಳನ್ನು ಬ್ಯಾಡಗಿ, ಹಾವೇರಿ, ಶಿಗ್ಗಾಂವದಲ್ಲಿ ಇವತ್ತು ಅವರಿಗೆ ಚಿಕಿತ್ಸೆ ಕೊಡಿಸ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಎಲ್ಲ ಸ್ವಚ್ಛಗೊಳಿಸ್ತಕ್ಕಂಥ ಕಾರ್ಯ ಆಗಿದೆ. 2 ದೊಡ್ಡ ಕೊಠಡಿಗಳು, ಅಂದರೆ ಒಂದು ಔಷಧಿ ದಾಸ್ತಾನು ಮಾಡಿದಂಥ ಕೊಠಡಿ ಮತ್ತು ಅದರ ಕೆಳಗಡೆ ಇರತಕ್ಕಂಥ ಕೊಠಡಿಯನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಬಾರ್ದು ಅನ್ನುವಂಥ ಒಂದು ನಿರ್ದೇಶನ ಇರೋದರಿಂದ ಉಳಿದ ಎಲ್ಲ ವಿಭಾಗನೂ ಕೂಡ ಬಹುಶಃ ನಾಳಿಂದಲೇ ಪ್ರಾರಂಭ ಮಾಡಬಹುದು ಅಂತ ಹೇಳಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಬಹುಶಃ ನಾಳೆಯಿಂದ ಪ್ರಾರಂಭ ಆಗಿ 1 ವಾರದಲ್ಲೇ ಯಥಾಸ್ಥಿತಿಯಲ್ಲಿ ಈ ಆಸ್ಪತ್ರೆ ಕಾರ್ಯ ಮಾಡತಕ್ಕಂಥ ವಿಶ್ವಾಸ ನಾನು ಹೊಂದಿದ್ದೀನಿ. ಮತ್ತು ಏನು ಔಷಧಿಗಳ ಕೊರತೆ ಮತ್ತು ಇನ್ನಿತರ ಸಾಮಗ್ರಿಗಳ ಬಗ್ಗೆ ತಕ್ಷಣವೇ ನಾನು ಆರೋಗ್ಯ ಇಲಾಖೆ ಆಯುಕ್ತರು ಮತ್ತು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಆದಷ್ಟು ಬೇಗ ಪೂರೈಸಲಿಕ್ಕೆ ನಮ್ಮ ಪ್ರಯತ್ನ ಮುಂದುವರಿಸ್ತೇವೆ. ಯಾವ ರೀತಿ ಬೆಂಕಿ ಹತ್ತಂದು ಅಲ್ಲ, ಅದು ಮೋಸ್ಟ್ಲಿ ಏನಾದರೂ ಕರೆಂಟ್ ಸ್ಪಾರ್ಕು ಅಥವಾ ಎಲ್ಲಾದರೂ ಒಂದು ಕಿಡಿಯ ಆಗಿರ್ಬೋದು ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು. ಇನ್ನೂ ನಿಖರವಾದಂಥ ಕಾರಣ ಗೊತ್ತಾಗಿದೆ. ಜಾಸ್ತಿ ಔಷಧಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ನಿಯಂತ್ರಣ ತಪ್ಪಿದೆ ಅಂತ ನನಗೆ ಅನಿಸ್ತಿದೆ.